ಈಗ ತನ್ನ ಸಭೆಯಲ್ಲೂ ಕೂಡ ನಾನು ಹೇಳಿದ್ದೇನೆ. ಸರ್, ಈಗ ಕೇಂದ್ರದಲ್ಲಿ ಮೈತ್ರಿ ಹೋಗಿ ರಾಜ್ಯದಲ್ಲಿ ಮೈತ್ರಿ ಆಗ್ತಿರುವಂತದ್ದು ತಪ್ಪಿದೆ ಅಂತ ಮಾತು ಕೇಳಿ ಬರ್ತಾ ಇದ್ದೀನಿ. ನಿನ್ನೆ ಸುರೇಶ್ ಬಾಬು ಅವರು ಹೇಳಿರುವಂತದ್ದು ಜಿಲ್ಲಾ ಮಟ್ಟದಲ್ಲೂ ಕೂಡ ಸಮನ್ವಯ ಸಮಿತಿಗಳು ಆಗಿಲ್ಲ ಅನ್ನೋದು. ಸಮನ್ವಯ ಸಮಿತಿ ಆಗಬೇಕು ಅಂತಕ್ಕಂಥದ್ದು ಎರಡು ಪಕ್ಷದ ಮುಖಂಡರುಗಳ ಅಭಿಲಾಷೆ ಇದೆ. ಆದರೆ ಇದು ಅತಿ ಶೀಘ್ರದಲ್ಲೇ ನೆರವೇರಬೇಕು ಅಂತಕ್ಕಂಥದ್ದು ಕಾರ್ಯಕರ್ತರದ್ದು ಕೂಡ ಅಪೇಕ್ಷೆ ಇದೆ. ಅದ್ರ ತಕ್ಕಂತೆ ನೆರವೇರುತ್ತೆ, ಕಾಲುವೆಯಲ್ಲಿ ಅದಕ್ಕೆ ಉತ್ತರ ಕೊಡುತ್ತೆ. ಇಷ್ಟು ದಿನ ಯಾಕೆ ಲೇಟ್ ಆಯ್ತು? ಡಿಲೇ ಯಾಕೆ? ಟೈಮ್ ಬರುತ್ತೆ, ಮಾಡೋಣ, ಅದೇನು ತೊಂದರೆ ಇಲ್ಲ. ಮೆಸೇಜು ಕೆಳಮಟ್ಟದ ಕಾರ್ಯಕರ್ತರಿಗೆ ಬೇರೆ ಮೆಸೇಜ್ ಪಾಸ್ ಆಗುವಂಥದ್ದು. ಮೇಲ್ಮಟ್ಟದಲ್ಲಿ ಹೊಂದಾಣಿಕೆ ಆಗ್ಬಿಡುತ್ತೆ, ಕೆಳಮಟ್ಟದಲ್ಲಿ ಹೊಂದಾಣಿಕೆ ಆಗಲ್ಲ ಪರಿಪೂರ್ಣವಾಗಿ. ತಳಮಟ್ಟದಲ್ಲಿ ಹೊಂದಾಣಿಕೆ ಆಗಿದ್ದಕ್ಕೆ ಸಂಸತ್ ಚುನಾವಣೆಯಲ್ಲಿ 19 ಜನ ಸಂಸದರು ಗೆದ್ದಿರೋದು. ಬಿಜೆಪಿ JDSನ ಕಾರ್ಯಕರ್ತರು ಪರಸ್ಪರ ಗೌರವ, ಪರಸ್ಪರ ಪ್ರೀತಿ, ಪರಸ್ಪರ ವಿಶ್ವಾಸದೊಂದಿಗೆ ಹೆಜ್ಜೆ ಆಗ್ತಾ ಇದ್ದಾರೆ. ಸಣ್ಣ ಪುಟ್ಟ ಏನಾದರೂ ಸಮಸ್ಯೆಗಳು ಕಂಡು ಬಂದಂಥ ಸಂದರ್ಭದಲ್ಲಿ ಕೇಂದ್ರದ BJP ನಾಯಕರು, ನಮ್ಮ ವರಿಷ್ಠರು ಕೂತ್ಕೊಂಡು ಚರ್ಚೆ ಮಾಡಿ ಬಗೆಹರಿಸ್ತಾರೆ. ಇಲ್ಲಿವರೆಗೂ 1.5 ಲಕ್ಷ ದಾಟಿದೆ. ಇವತ್ತು ಬೆಳಗ್ಗೆ ಡೇಟಾ ತೆಗ್ಸಿದ್ದೆ. ಈಗ ನಾವು 50 ಲಕ್ಷ ಮುಟ್ಟಬೇಕು. ಅದಕ್ಕೆ ಯಾವ ರೀತಿ ನಮ್ಮ ಪಕ್ಷದ ಕಾರ್ಯಕರ್ತರು ಸಜ್ಜಾಗೊಳ್ಬೇಕು ಅಂತಕ್ಕಂಥದ್ರ ಬಗ್ಗೆ ಈಗಾಗಲೇ ಕೂಲಂಕುಷವಾಗಿ ಮಾತಾಡಿದ್ದೇನೆ. ಎಲ್ಲರೂ ಉತ್ಸಾಹಕತೆಯಿಂದ ಹೆಜ್ಜೆ ಹಾಕ್ತಾರೆ. ಚರ್ಚೆ ಮಾಡ್ತೀನಿ, ನಾಳೆ ಹೇಳ್ತೀನಿ. ಬೆಂಗಳೂರು ಉತ್ತರ ಜಿಲ್ಲೆ ಮಾಡಬೇಕು ಅನ್ನುವಂತ ಪ್ರಸ್ತಾಪ ಇದೆ ಅಂತ ಪರಮೇಶ್ವರ್ ಈಗ ಈ ಜಿಲ್ಲೆ ಬದಲಾವಣೆಯಿಂದ ಯಾರ ಹೊಟ್ಟೆನೂ ತುಂಬೋದಿಲ್ಲ. ಈ ಜಿಲ್ಲೆ ಯಾವಾಗ ಸ್ಥಾಪನೆ ಆಗಿರುತ್ತೆ ಅದರದಾದಂಥ ಒಂದು ಇತಿಹಾಸ ಇರುತ್ತೆ, ಅಸ್ಮಿಯತೆ ಇರುತ್ತೆ. ಇವೆಲ್ಲವನ್ನ ನೋಡಬೇಕಾಗ್ತದೆ. ಸುಮ್ಮನೆ ನಮಗೆ ಬೇಕಾದಂಗೆ ನಮ್ಮ ಸರ್ಕಾರ ಬಂತು, ನಾವೇನೋ ಸಾಧನೆ ಮಾಡೋದಕ್ಕೆ, ನಾವೇನೋ ರಾಜಕೀಯದಲ್ಲಿ ಸಾಧನೆ ಮಾಡ್ಬಿಟ್ವಿ, ಜಿಲ್ಲೆ ಹೆಸರು ಬದಲಾವಣೆ ಮಾಡೋದ್ರಿಂದ ಅಂತಕ್ಕಂಥದ್ದು, ಇದರಿಂದ ಯಾವ ಬಡವರು ಹೊಟ್ಟೆ ತುಂಬೋದಿಲ್ಲ ಜಿಲ್ಲೆ ಹೆಸರು ಬದಲಾವಣೆ ಮಾಡೋದ್ರಿಂದ. ಅದಕ್ಕೆ ಇವನ್ನೆಲ್ಲ ಬಿಟ್ಟು ಇನ್ನು ಅಭಿವೃದ್ಧಿ ಕಡೆ ಆದರೂ ಈಗಾದ್ರೂ ಕನಿಷ್ಠ ಪಕ್ಷ ಗಮನ ಕೊಡಲಿ ಕಾಂಗ್ರೆಸ್ನ ಆಡಳಿತ. ಈಗ ಉದ್ಯೋಗ ಸೃಷ್ಟಿ ಸಂಬಂಧಪಟ್ಟ ಕೇಂದ್ರ ಸರ್ಕಾರ ಒಂದು ಭರವಸೆ ಕೊಟ್ಟಿತ್ತು, ಉದ್ಯೋಗ ಸೃಷ್ಟಿ ಆಗ್ತಿಲ್ಲ. ಯುವಕರೇ ನಿಮ್ಮ ಹತ್ರ ಏನಾದ್ರು ಬೇಡಿಕೆ ಇಡ್ತೀವಲ್ಲ, ಉದ್ಯೋಗ ಸೃಷ್ಟಿ ಮಾಡ್ತಿಲ್ಲ, ಆ ಥರದ್ದು ಏನಾದ್ರು? ಈಗ ನಿರುದ್ಯೋಗ ಅಂತಕ್ಕಂಥದ್ದು ನಮ್ಮ ರಾಜ್ಯದಲ್ಲಷ್ಟೇ ಅಲ್ಲ, ದೇಶದಲ್ಲಿ ಎಲ್ಲ ಕಡೆ ನಿರುದ್ಯೋಗಿಗಳು ಜಾಸ್ತಿ ಇದ್ದಾರೆ. ಅದರಲ್ಲೂ ಯುವ ಸಮುದಾಯ ಸಾಕಷ್ಟು ಜನ ಇವತ್ತು ರೈತರ ಮಕ್ಕಳು, ಬಡವ್ರ ಮಕ್ಕಳು, ದೀನದಲಿತರ ಮಕ್ಕಳು ಓದಿದ್ದಾರೆ. ITI ಸ್ಟೂಡೆಂಟ್ಸು, ಇಂಜಿನಿಯರ್ಸು, ಡಾಕ್ಟರ್ಸ್ ಎಲ್ಲ ಆಗಿದ್ದಾರೆ. ಬಟ್ ಅನ್ಫಾರ್ಚುನೇಟ್ಲಿ ಉದ್ಯೋಗ ಅಂತಕ್ಕಂಥದ್ದು ಇಲ್ಲಿವರೆಗೂ ಎಲ್ರಿಗೂ ಕೂಡ ಸಂಪೂರ್ಣ ಮಾಡಲಿಕ್ಕೆ ಆಗಿಲ್ಲ. ಆದರೆ ಒಂದು ಕಡೆ ಕೇಂದ್ರ ಸರ್ಕಾರ, ಒಂದು ಕಡೆ ರಾಜ್ಯ ಸರ್ಕಾರ ಎಲ್ಲರೂ ಕೂಡ ಇವತ್ತು ಉದ್ಯೋಗ ಸೃಷ್ಟಿ ಮಾಡ್ತಕ್ಕಂಥದ್ದಕ್ಕೆ ಯುವಕರ ಜೊತೆಯಲ್ಲಿ ನಿಂತ್ಕೊಳ್ಬೇಕು ಅಂತಕ್ಕಂಥದ್ದು ನಾನೊಬ್ಬ ಯುವಕನಾಗಿ ಬಯಸ್ತೇನೆ. ಮುಂದಿನ ದಿನಗಳಲ್ಲಿ ಯುವಕರಿಗೆ ಒಂದು ಸ್ವಾಭಿಮಾನದ ಬದುಕನ್ನು ಕಟ್ಕೊಡ್ತಕ್ಕಂಥ ವ್ಯವಸ್ಥೆಗಳಾಗಬೇಕು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, X ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.